ನ್ಯಾಯಾಧೀಶರ ನೇಮಕ. ಅಪಾಯಿಂಟ್ಮೆಂಟ್ ಆಫ್ ಜಡ್ಜ್. ಸಂವಿಧಾನದ 124ನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನು ನೇಮಿಸುತ್ತಾರೆ. ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವಾಗ ರಾಷ್ಟ್ರಾಧ್ಯಕ್ಷರು ತಮಗೆ ಸರಿಕಂಡ ನ್ಯಾಯಾಧೀಶನ ಕೂಡ ಸಮಾಲೋಚನೆ ಮಾಡಬಹುದು. ಆದರೆ ಬಹುಕಾಲದಿಂದ ಪಾಲಿಸಿಕೊಂಡು ಬಂದ ಸಂಪ್ರದಾಯದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹುಕಾಲ ಸೇವೆ ಸಲ್ಲಿಸಿದ ಸೇವಾಜ್ಯೇಷ್ಠತೆಯಲ್ಲಿ ಹಿರಿತನದ ಆಧಾರದ ಮೇಲೆ ನ್ಯಾಯಾಧೀಶರನ್ನೇ ಮುಖ್ಯ ನ್ಯಾಯಾಧೀಶನೆಂದು ನೇಮಕ ಮಾಡಲಾಗ್ತದೆ. ಆದರೆ ಈ ಸಂಪ್ರದಾಯವನ್ನು 1973ರಲ್ಲಿ ಉಲ್ಲಂಘಿಸಲಾಯಿತು. ನ್ಯಾಯಾಧೀಶ ಎ.ಎನ್. ರೇ ಅವರನ್ನು ನೇಮಿಸಲಾಯಿತು. ಆಗ ಹಿರಿಯ ನ್ಯಾಯಾಧೀಶರುಗಳಾದ ಜೆ.ಎಂ. ಸೀಲತ್ ಮತ್ತು ಎ.ಎನ್. ಗ್ರೋವರ್, ಶ್ರೀ ಕೆ.ಎಚ್. ಹೆಗಡೆ ಪ್ರತಿಭಟಿಸಿ ರಾಜೀನಾಮೆಯನ್ನು ಕೊಟ್ಟರು. ಮತ್ತು 1977ರಲ್ಲಿ ಎಂ.ಎಚ್. ಬೇಗ್ ಅವರನ್ನು ನ್ಯಾಯಾಧೀಶರೆಂದು ನೇಮಿಸಲಾಯಿತು. ಅದನ್ನು ಪ್ರತಿಭಟಿಸಿ ನ್ಯಾಯಾಧೀಶ ಎಚ್.ಆರ್. ಖನ್ನಾ ರಾಜೀನಾಮೆ ಇತ್ತರು. ಸರ್ಕಾರದ ಈ ಕ್ರಮವು ಬಹಳಷ್ಟು ಟೀಕೆಗೊಳಪಟ್ಟಿತು. ಏಕೆಂದರೆ ಈ ಕ್ರಮವು ಹಳೆಯ ಉನ್ನತ ಸಂಪ್ರದಾಯದ ಉಲ್ಲಂಘನೆಯಾಗಿತ್ತು. ಏಪ್ರಿಲ್ 26, 1973ರಂದು ವಿರೋಧ ಪಕ್ಷಗಳು ಸರ್ಕಾರದ ಕ್ರಮವನ್ನು ಲೋಕಸಭೆಯಲ್ಲಿ ಟೀಕಿಸಿದವು. ಅದೇ ವರ್ಷ ಮೇ 13ರಂದು ವಿರೋಧ ಪಕ್ಷದ ಧುರೀಣರು ರಾಷ್ಟ್ರಪತಿಯನ್ನು ಭೇಟಿ ಮಾಡಿ ಹಿರಿಯ ನ್ಯಾಯಾಧೀಶರ ಸೇವಾಜ್ಯೇಷ್ಠತೆ ಅವಧಿಯನ್ನು ಕಡೆಗಣಿಸಿ ಮಾಡಿದ ನೇಮಕವು ನ್ಯಾಯಾಂಗದ ಬಗ್ಗೆ ಜತೆಗಿದ್ದ ವಿಶ್ವಾಸಕ್ಕೆ ಧಕ್ಕೆ ಉಂಟು ಮಾಡಿದೆ ಎಂದು ವಿವರಿಸಿದರು. ರಾಜ್ಯಸಭೆಯಲ್ಲಿ ಸದಸ್ಯರು ನ್ಯಾಯಮೂರ್ತಿ ರೇ ಅವರ ನೇಮಕ ಮಾಡಿದ್ದರ ಆಧಾರವೇನು ಎಂಬುದನ್ನು ತಿಳಿಸಬೇಕೆಂದು ಸರ್ಕಾರಕ್ಕೆ ಪ್ರಶ್ನಿಸಿದರು. ಸರ್ವೋಚ್ಚ ನ್ಯಾಯಾಲಯದ ಬಾರ್ ಅಸೋಸಿಯೇಷನ್ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಸ್ವತಂತ್ರತೆ, ನಿಷ್ಪಕ್ಷಪಾತತನ, ಘನತೆ, ಗೌರವವನ್ನು ಸಾರ್ವಜನಿಕ ದೃಷ್ಟಿಯಲ್ಲಿ ಕಡಿಮೆ ಮಾಡಿತು ಎಂದು ಹೇಳಿತು. ನ್ಯಾಯಾಧೀಶರನ್ನು ನೇಮಿಸುವಾಗ ರಾಷ್ಟ್ರಪತಿಯು ಮುಖ್ಯ ನ್ಯಾಯಾಧೀಶನ ಸಲಹೆ ಪಡೆದುಕೊಳ್ಳಬೇಕೆಂದು ಸಂವಿಧಾನ ತಿಳಿಸುತ್ತದೆ. ಇನ್ನು ಇರಬೇಕಾದ ಅರ್ಹತೆಗಳೇನು ಅನ್ನತಕ್ಕಂಥದ್ದನ್ನು ನೋಡುವುದಾದ್ರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕ ಹೊಂದಬೇಕಾದರೆ ಅಂದರೆ ಸುಪ್ರೀಂ ಕೋರ್ಟ್ ಅಭ್ಯರ್ಥಿಯು ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. ಸಂವಿಧಾನದಲ್ಲಿ ಹೀಗೆ ಸೂಚಿಸಲಾಗಿದೆ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಭಾರತದ ನಾಗರಿಕನಾಗಿರಬೇಕು, ಅಂದರೆ ಭಾರತದ ಪ್ರಜೆಯಾಗಿರಬೇಕು. ಎರಡನೇದು ಭಾರತದ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶನೆಂದು ಸೇವೆ ಸಲ್ಲಿಸಬೇಕು. ಇನ್ನು ಮೂರನೇದು ಯಾವುದಾದ್ರೂ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿ ಎಂದು ಸೇವೆ ಸಲ್ಲಿಸಬೇಕು, ಅಂದರೆ ವಕೀಲರಾಗಿ. ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ರಾಷ್ಟ್ರಪತಿಯ ದೃಷ್ಟಿಯಲ್ಲಿ ಕಾನೂನು ಪಂಡಿತನಾಗಿರಬೇಕು. ಇಷ್ಟು ಅರ್ಹತೆಗಳನ್ನು ಅವರು ಹೊಂದಿರಬೇಕು. ಇನ್ನು ಕಾಲಾವಧಿ ಟರ್ಮ್ ಆಫ್ ಜಡ್ಜಸ್. ಸಂವಿಧಾನದ 24ನೇ ಅನುಚ್ಛೇದದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಯೊಬ್ಬ ನ್ಯಾಯಾಧೀಶರು 65 ವರ್ಷ ವಯಸ್ಸರವರೆಗೆ ಅಧಿಕಾರದಲ್ಲಿರ್ತಾರೆ. 65 ವರ್ಷಗಳ ನಂತರ ಅವರು ನಿವೃತ್ತಿಯನ್ನು ಪಡಿತಾರೆ. ಸಂವಿಧಾನದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರ ಆಜ್ಞೆಯ ಮೇರೆಗೆ ಅಧಿಕಾರದಿಂದ ತೆಗೆದುಹಾಕಬಹುದು. ನ್ಯಾಯಾಧೀಶರು ದುರ್ನಡತೆ, ಅಸಮರ್ಥ ಮೊದಲಾದ ಆರೋಪಗಳಿಗೆ ಒಳಗಾದಾಗ ಅವರನ್ನು ಪದಚ್ಯುತಿಗೊಳಿಸಬಹುದು. ಪಾರ್ಲಿಮೆಂಟಿನ ಉಭಯ ಸದನಗಳು ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕುವ ನಿರ್ಣಯವನ್ನು 2/3 ಬಹುಮತದಿಂದ ಅಂಗೀಕರಿಸಿ ರಾಷ್ಟ್ರಾಧ್ಯಕ್ಷರಿಗೆ ಕಳಿಸಲಾಗುವುದು. ರಾಷ್ಟ್ರಾಧ್ಯಕ್ಷರು ಅದರ ಆಧಾರದ ಮೇಲೆ ನ್ಯಾಯಾಧೀಶನ ಪದಚ್ಯುತಿಗೊಳಿಸುವ ಆಜ್ಞೆಯನ್ನು ಹೊರಡಿಸುವರು. ಆದರೆ ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ಮನಬಂದಂತೆ ಆಜ್ಞೆಯನ್ನು ಹೊರಡಿಸಲು ಬರುವುದಿಲ್ಲ. ಇದು ನ್ಯಾಯಾಧೀಶರನ್ನು ಸ್ವತಂತ್ರತೆ ಕಾಪಾಡಿಕೊಳ್ಳಲು ಸಹಾಯಕಾರಿಯಾಗಿದೆ. ಇನ್ನು ಅವರ ವೇತನ, ಭತ್ಯೆ ಹಾಗೂ ಕಾಯ್ದೆಯ ಸೌಲಭ್ಯಗಳನ್ನು ನೋಡೋದಾದರೆ, ಸಂವಿಧಾನದ 125(1) ಅನುಚ್ಛೇದದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ 1 ಲಕ್ಷ ರೂಪಾಯಿಗಳ ವೇತನ, ಮುಖ್ಯ ನ್ಯಾಯಾಧೀಶರಿಗೆ 1 ಲಕ್ಷ ಹಾಗೂ ಇತರ ನ್ಯಾಯಾಧೀಶರಿಗೆ 90,000 ರೂಪಾಯಿಗಳ ವೇತನವನ್ನು ಕೊಡಲಾಗುವುದು. ಪ್ರತಿಯೊಬ್ಬ ನ್ಯಾಯಾಧೀಶನಿಗೂ ನಿವೃತ್ತಿ ವೇತನ ಇರ್ತದೆ, ಭತ್ಯೆ ಇರ್ತದೆ ಹಾಗೂ ಇತರ ಸೌಲಭ್ಯಗಳನ್ನು ಕೂಡ ಕೊಡಲಾಗ್ತದೆ. ರಜೆ, ನಿವೃತ್ತಿ ವೇತನ, ವೈದ್ಯಕೀಯ ಸೌಲಭ್ಯ ಕೂಡ ಪಡೆಯಲು ಉದಾರ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ನ್ಯಾಯಾಧೀಶರ ವೇತನ ಭತ್ಯೆಯನ್ನು ಭಾರತದ ಕೇಂದ್ರೀಕೃತ ನಿಧಿಯಿಂದ ಕೊಡಲಾಗುವುದು. ಈ ಖರ್ಚಿನ ಬಾವುಗಳನ್ನು ಪಾರ್ಲಿಮೆಂಟ್ನಲ್ಲಿ ಮತಕ್ಕೆ ಹಾಕಲಾಗುವುದಿಲ್ಲ. ಇವರ ವೇತನ ಹಾಗೂ ಭತ್ಯೆಗಳ ಅವರ
ಕಾಲಾವಧಿಯಲ್ಲಿ ಕಡಿಮೆ ಮಾಡಲು ಬರುವುದಿಲ್ಲ. ಆದರೆ ಈ ನಿಯಮ ಒಂದು ಅಪವಾದವೆಂದರೆ, ಯಾವಾಗ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಿಸಲಾಗುತ್ತದೆಯೋ ಆಗ ಸಂಸತ್ತಿನ ಕಾಯ್ದೆ ಪ್ರಕಾರ ಅವರ ವೇತನವನ್ನು ಕಡಿಮೆ ಮಾಡಬಹುದು. ನ್ಯಾಯಾಂಗದ ಸ್ವಾತಂತ್ರ್ಯತೆ ಕಂಡುಕೊಳ್ಳುವ ಸಲುವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತನ್ನದೇ ಆದ ಸಂಘಟನೆಯನ್ನು ಹೊಂದಲು ಅವಕಾಶ ಕೂಡ ಇದೆ. ಮುಖ್ಯ ನ್ಯಾಯಾಧೀಶರೇ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ ಅಧಿಕಾರಗಳು ಸೇವಕರ ನೇಮಕವನ್ನು ಮಾಡುವ ಅಧಿಕಾರ ಹೊಂದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಸಿಬ್ಬಂದಿ ವರ್ಗದ ವೇತನ, ಸೇವಾ ನಿಯಮಗಳು, ನ್ಯಾಯಾಲಯದ ಆಡಳಿತಾತ್ಮಕ ವೆಚ್ಚ ಮೊದಲಾದವುಗಳನ್ನು ಮುಖ್ಯ ನ್ಯಾಯಾಧೀಶರೇ ನಿರ್ಧರಿಸುತ್ತಾರೆ. ನ್ಯಾಯಾಧೀಶರ ವರ್ತನೆ ಹಾಗೂ ತೀರ್ಪುಗಳನ್ನು ಯಾರೂ ಟೀಕಿಸುವಂತಿಲ್ಲ. ಇದು ಅವರಿಗೆ ನಿರ್ಭೀತಿಯಿಂದ ನ್ಯಾಯದಾನ ಮಾಡಲು ಸಹಕಾರಿಯಾಗಿದೆ. ಯಾರಾದರೂ ನ್ಯಾಯಾಧೀಶರ ತೀರ್ಪನ್ನು ಟೀಕಿಸಿದರೆ ನ್ಯಾಯಾಲಯದ ನಿಂದನೆಗೆ, ಶಿಕ್ಷೆಗೆ ಒಳಪಡಿಸಲಾಗುವುದು. ನ್ಯಾಯಾಲಯಗಳ ಕ್ರಮಗಳ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವಂತಿಲ್ಲ. ನ್ಯಾಯಾಲಯಗಳ ನಿರ್ಣಯಗಳ ಮೇಲೆ ವರ್ಚಸ್ಸನ್ನು ಬೀರುವವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಪತ್ರಿಕೆಗಳಲ್ಲಿ ನ್ಯಾಯಾಧೀಶರ ಬಗ್ಗೆ ಅಲ್ಲಸಲ್ಲದ ದೂರುಗಳನ್ನು ಮಾಡಿದರೆ ಅಥವಾ ಯಾವುದೇ ತೀರ್ಪು ಕೊಡುವಾಗ ನ್ಯಾಯಾಧೀಶರು ರಾಜಕೀಯ ಪ್ರಭಾವಕ್ಕೆ ಇಲ್ಲದೆ ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆಂದು ಬರೆದರೆ ಇಡೀ ನ್ಯಾಯಾಲಯದ ಬಗ್ಗೆ ಸಾರ್ವಜನಿಕರಿಗಿರುವ ವಿಶ್ವಾಸವೇ ಹಾರಿಹೋಗುವುದು. ಇನ್ನು ಸ್ವತಂತ್ರ ಭಾರತದ ನ್ಯಾಯಮೂರ್ತಿಗಳು ಯಾರ್ಯಾರಾಗ್ಯಾರಂತ ನೋಡೋದಾದ್ರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲನೇ ನ್ಯಾಯಾಧೀಶರು ಯಾರಪ್ಪ ಅಂತಂದ್ರೆ ಶ್ರೀ ಹರಿಬಲ್ ಕೆ ಕನಿಯಾ ಮೊದಲನೆಯವರು. ಎರಡನೆಯವರು ಎಂ ಪತಂಜಲಿ ಶಾಸ್ತ್ರಿ. ಮೂರನೆಯವರು ಮಹೇತ್ ಚಂದ್ ಮಹಾಜನ್. ನಾಲ್ಕನೆಯವರು BK ಮುಖರ್ಜಿ. ಐದನೆಯವರು SR ದಾಸ್. ಆರನೆಯವರು ಭುವನೇಶ್ವರಿ ಪ್ರಸಾದ್ ಸಿಂಹ. ಏಳನೆಯವರು PB ಗಜೇಂದ್ರ ಗಡ್ಕರ್. ಎಂಟನೆಯವರು ಶ್ರೀ AK ಸರ್ಕಾರ್. ಒಂಬತ್ತನೆಯವರು K ಸುಬ್ಬರಾವ್. ಹತ್ತನೆಯವರು KN ವಾಂಚು. 11ನೆಯವರು M ಹಿದಾಯವುಲ್ಲಾ. 12ನೆಯವರು JC ಶಹಾ. 13ನೆಯವರು SM ಸಿಕ್ರಿ. 14ನೆಯವರು AN ರಾಯ್. 15ನೆಯವರು MH ಬೇಗ್. 16ನೆಯವರು VY ಚಂದ್ರಚೂಡ್. 17ನೆಯವರು PN ಭಗವತಿ. 18ನೆಯವರು RS ಪಾಠಕ್. 19ನೆಯವರು ES ವೆಂಕಟರಾಮಯ್ಯ. 20ನೆಯವರು ಸವ್ಯಸಾಚಿ ಮುಖರ್ಜಿ. 21ನೆಯವರು ರಂಗನಾಥ್ ಮಿಶ್ರಾ. 22ನೆಯವರು KN ಸಿಂಗ್. 23ನೆಯವರು MH ಕನಿಯಾ. 24ನೆಯವರು LM ಶರ್ಮಾ. 25ನೆಯವರು MN ವೆಂಕಟಾಚಲಯ್ಯ. 26ನೆಯವರು AM ಅಹ್ಮದಿ. 27ನೆಯವರು JS ವರ್ಮಾ. 28ನೆಯವರು AM ಪುಂಚಿ. 29ನೆಯವರು AS ಆನಂದ್. 30ನೆಯವರು SP ಬರುಜಾ. 31ನೆಯವರು BN ಕಿರ್ಪಾಲ್. 32ನೆಯವರು GB ಪಟ್ನಾಯಕ್. 33ನೆಯವರು VN ಖರೆ. 34ನೆಯವರು ರಾಜೇಂದ್ರ ಬಾಬು. 35ನೆಯವರು RC ಲಾಹೋತಿ. 36ನೆಯವರು YK ಸಬರ್ವಾಲ್. 37ನೆಯವರು KG ಬಾಲಕೃಷ್ಣನ್. 38ನೆಯವರು SH ಕಾಪಾಡಿಯಾ. 39ನೆಯವರು ಅಲ್ಲಮ ಪ್ರಭು ಕಬೀರ್. 40ನೆಯವರು P ಸದಾಶಿವಂ. ಈಗ ಪ್ರಸ್ತುತವಾಗಿ ಯಾರದಾರ ಅಂತಂದ್ರೆ AB ಬೋಬ್ಡೆ ಅಂತ ಈಗ ಪ್ರಸ್ತುತವಾಗಿ ಇದ್ದಾರೆ. ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಇವರ ಸೇವೆ ಸಲ್ಲಿಸಲು ನಿರ್ಬಂಧ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತಿಯ ನಂತರ ಅಥವಾ ರಾಜೀನಾಮೆ ಕೊಟ್ಟ ನಂತರ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ವಕೀಲಿ ವೃತ್ತಿಯನ್ನು ಮಾಡಲು ಇವರಿಗೆ ಬರೋದಿಲ್ಲ. ಅದಕ್ಕೆ ನಿರ್ಬಂಧ ಹಾಕಲಾಗಿದೆ. ಅಂದರೆ ಇವರು ನಿವೃತ್ತಿ ಹೊಂದರಿಂದ ಯಾವುದೇ ಕೋರ್ಟ್ನಲ್ಲಿ ವಕೀಲರಾಗಿ ನ್ಯಾಯವಾದವನ್ನು ಮಾಡುವಂತಿಲ್ಲ ಅಂತಕ್ಕಂಥದ್ದು ಈ ರೀತಿ ಮಾಡಲಾಗಿದೆ. ನಿವೃತ್ತಿಯ ನಂತರ ನ್ಯಾಯಾಧೀಶರು ಸರ್ಕಾರ ಒಪ್ಪಿದ ಕಾರ್ಯವನ್ನು ಮಾಡ್ಬೋದು. ಉದಾಹರಣೆಗೆ ನ್ಯಾಯಮೂರ್ತಿ KS ಹೆಗಡೆ ಲೋಕಸಭಾ ಸದಸ್ಯರಾಗಿ ಆರಿಸಿ ಬಂದರು, ಸಭಾಪತಿ ಕಾರ್ಯ ಮಾಡಿದರು. ಇನ್ನು ಅದೇ ರೀತಿಯಾಗಿ ನ್ಯಾಯಮೂರ್ತಿ KS ಸುಬ್ಬರಾವ್ ಮತ್ತು ನ್ಯಾಯಮೂರ್ತಿ HR ಖನ್ನಾ ಅವರು ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ಆದ ನಂತರ ಹಿದಾಯುಲ್ಲಾ ಅವರು ಉಪರಾಷ್ಟ್ರಪತಿಯಾಗಿ ಚುನಾಯಿತರಾಗಿದ್ದರು. ಸೊ ಈ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯ ದಾಖಲೆಗಳ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದರೆ ದಾಖಲೆಗಳ ನ್ಯಾಯಾಲಯ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ದಾಖಲೆಗಳ ನ್ಯಾಯಾಲಯವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಟೀಕೆ ಮಾಡುವವರನ್ನು ಶಿಕ್ಷಿಸುವ ಅಧಿಕಾರ ಹೊಂದಿದೆ. ಇದರ ನಿರ್ಣಯಗಳು ದೇಶದ ಎಲ್ಲ ನ್ಯಾಯಾಲಯಗಳಿಗೆ ಬಂಧನಕಾರಿಯಾಗಿವೆ. ಅವುಗಳನ್ನು ಯಾವ ನ್ಯಾಯಾಲಯದಲ್ಲೂ
ಪ್ರಶ್ನಿಸಲಾರದು. ಸರ್ವೋಚ್ಚ ನ್ಯಾಯಾಲಯವು ತೀರ್ಪುಗಳು ಕೆಳಹಂತದ ನ್ಯಾಯಾಲಯಗಳಿಗೆ ಪುರಾವೆಗಳಾಗಿರುತ್ತವೆ. ಅಂದ್ರೆ ಈ ಸರ್ವೋಚ್ಚ ನ್ಯಾಯ ಒಂದು ತೀರ್ಪು ಕೊಟ್ಟಿತು ಅಂತಂದರೆ ಕೆಳಹಂತದ ನ್ಯಾಯಾಲಯಗಳು ಅವುಗಳನ್ನು ತೀರ್ಪುಗಳನ್ನು ಬಳಸ್ಕೊಳ್ಬೋದು. ಅವುಗಳನ್ನು ದಾಖಲೆಗಳೆಂದು ಕಾಯ್ದಿಡಲಾಗುವುದು. ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಈ ದಾಖಲೆಗಳನ್ನು ಹಾಜರುಪಡಿಸಿದಾಗ ಅವುಗಳನ್ನು ನ್ಯಾಯದಾನದ ಆಧಾರ ಪುರಾವೆಗಳೆಂದು ಪರಿಗಣಿಸಲಾಗ್ತದೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಂಗದ ನಿಯಮಗಳನ್ನು ಕಾರ್ಯವಿಧಾನಗಳನ್ನು ನಿರ್ಧರಿಸುವ ಅಧಿಕಾರ ಇದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಮತ್ತು ಕಾರ್ಯಗಳನ್ನು ನೋಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇತರ ಯಾವುದೇ ಒಕ್ಕೂಟ ಸಂವಿಧಾನಗಳ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಹೆಚ್ಚು ವ್ಯಾಪಕ ಅಧಿಕಾರಗಳನ್ನು ಪಡೆದಿದೆ. ಅದರ ಹೆಸರೇ ಸೂಚಿಸುವಂತೆ ಅದು ದೇಶದಲ್ಲಿ ಉನ್ನತ ಹಾಗೂ ಕೊನೆಯ ಮಾನವೀಯ ನ್ಯಾಯಾಂಗವಾಗಿದೆ. ಹಿಂದೆ ಹೇಳಿದೆ ನಾನು, ನಮ್ಮ ನ್ಯಾಯಾಂಗೀಯ ವ್ಯವಸ್ಥೆಯಲ್ಲಿ ಶ್ರೇಣಿಯಲ್ಲೇ ಇದು ಮೇಲ್ಮಟ್ಟದಲ್ಲಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳ ನಡುವೆ ಆಡಳಿತಾಧಿಕಾರಗಳು ಹಂಚಲ್ಪಟ್ಟಿರುತ್ತವೆ. ಸಂವಿಧಾನ ಅರ್ಥ ವಿವರಣೆಯನ್ನು ಕೊಟ್ಟು ಒಕ್ಕೂಟ ಸರ್ಕಾರದ ಹಾಗೂ ಘಟಕ ರಾಜ್ಯಗಳ ನಡುವಿನ ಕಲಹಗಳನ್ನು ಬಗೆಹರಿಸಲು ಒಂದು ಸ್ವತಂತ್ರವಾದ ಹಾಗೂ ನಿಷ್ಪಕ್ಷಪಾತವಾದ ಸಂಸ್ಥೆ ಬೇಕು. ಭಾರತ ಇಂತಹ ಸಂಸ್ಥೆ ಸರ್ವೋಚ್ಚ ನ್ಯಾಯಾಲಯವಾಗಿದೆ. ಭಾರತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಜಗತ್ತಿನ ಬೇರಾವುದೇ ಸರ್ವೋಚ್ಚ ನ್ಯಾಯಾಲಯಕ್ಕಿಂತಲೂ ಹೆಚ್ಚು ವ್ಯಾಪಕವಾದ ಅಧಿಕಾರ ಉಂಟು ಅಂತ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮೊದಲನೆಯ ಅಧಿಕಾರ ಏನಂತ ಏನಪ್ಪ ಅಂತಂದರೆ ಪ್ರಾರಂಭಿಕ ಅಧಿಕಾರ ವ್ಯಾಪ್ತಿ ಅಂತ. ಸಂವಿಧಾನದ 131ನೇ ಅನುಚ್ಛೇದದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಪ್ರಾರಂಭಿಕ ಅಧಿಕಾರ ವ್ಯಾಪ್ತಿಗೊಳಪಡುವ ವಿಷಯಗಳು ಈ ಕೆಳಗಿನಂತಿವೆ. ಮೊದಲನೇದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಉದ್ಭವಿಸುವ ತಂಟೆಗಳು ವಿಚಾರಣೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಾರಂಭವಾಗಬೇಕು. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಯಾವುದೇ ಒಂದು ವಿಚಾರದಲ್ಲಿ ತಂಟೆಗಳನ್ನಾದಾಗ ಆವಾಗ ಖಾಸಗಿಯಾಗಿ ಒಬ್ಬ ನಾಗರಿಕ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತಂಟೆಗಳಾಗಿರಬಹುದು. ಇನ್ನು ತಂಟೆಯು ಕೇಂದ್ರ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಹಲವು ರಾಜ್ಯಗಳ ನಡುವಿನ ಆಗಿರಬೇಕು. ಅವೆಲ್ಲವುಗಳನ್ನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪು ಕೊನೆಯದಾಗಿರ್ತದೆ. ಎಲ್ಲ ರಾಜ್ಯಗಳ ಸರ್ಕಾರಗಳಿಗೂ ಕೇಂದ್ರ ಸರ್ಕಾರಕ್ಕೂ ಬಂಧನಕಾರಿಯಾಗಿರ್ತದೆ. ಅದನ್ನು ಯಾರೂ ಪ್ರಶ್ನಿಸಲಿಕ್ಕೆ ಬರಂಗಿಲ್ಲ. ಇನ್ನು ಎರಡನೇದಾಗಿ ನೋಡೋದಂದರೆ ಕೇಂದ್ರ ಸರ್ಕಾರ ಮತ್ತು ಯಾವುದೇ ರಾಜ್ಯ ಇಲ್ಲವೇ ರಾಜ್ಯಗಳು ಒಂದು ಕಡೆ ಹಾಗೂ ರಾಜ್ಯ ಅಥವಾ ರಾಜ್ಯಗಳು ಇನ್ನೊಂದು ಕಡೆ ಆಗಿ ಇವುಗಳ ನಡುವೆ ಉಂಟಾದ ತಂಟೆ ತಕರಾರುಗಳು ಇದ್ದರೆ ಅವುಗಳು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪೇ ಅಂತಿಮ. ಇನ್ನು ರಾಜ್ಯಗಳ ನಡುವಿನ ತಂಟೆಗಳು, ಎರಡು ರಾಜ್ಯಗಳು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಉದ್ಭವಿಸುವ ವಿವಾದಗಳು, ರಾಜ್ಯಗಳ ನಡುವಿನ ತಂಟೆಗಳು ಸಂವಿಧಾನಾತ್ಮಕ ಪ್ರಶ್ನೆ ಅಡಕವಾಗಿಕೊಂಡಿರಬೇಕು. ಇಂತಹ ಪ್ರಸಂಗಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಅರ್ಥೈಸಿ ತಂಟೆಯನ್ನು ಬಗೆಹರಿಸ್ತದೆ. ಉಳಿದೆಲ್ಲ ನ್ಯಾಯಾಲಯಗಳಿಗಿಂತ ಈ ಕಲಹಗಳನ್ನು ಬಗೆಹರಿಸುವ ಅಧಿಕಾರ ಹೊಂದಿರುವುದಿಲ್ಲ. ಇನ್ನು ಮುಂದೆ ಎರಡನೇದೇನಪ್ಪ ಅಂದರೆ ಅಪೀಲು ಅಥವಾ ಮನವಿಯ ಅಧಿಕಾರ ವ್ಯಾಪ್ತಿ. ಸರ್ವೋಚ್ಚ ನ್ಯಾಯಾಲಯವು ಕೊನೆಯ ಮಾನವೀಯ ನ್ಯಾಯಾಂಗವಾಗಿದೆ. ಕೊನೆ ಅಂದರೆ ಏನಪ್ಪ ಅಂತಂದ್ರೆ ತಾಲೂಕು ಕೋರ್ಟ್ನಾಗ ನ್ಯಾಯ ಸಿಗಲಿಲ್ಲ ಅಂದರೆ ಜಿಲ್ಲಾ ಕೋರ್ಟಿಗೆ ಹೋಗ್ತೀವಿ, ಜಿಲ್ಲಾ ಕೋರ್ಟಿಗೆ ಸಿಗಲಿಕ್ಕೆ ಅಂದ್ರೆ ಹೈಕೋರ್ಟಿಗೆ ಹೋಗ್ತೀವಿ, ಹೈಕೋರ್ಟಿಗೆ ಸಿಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅದೇ ಸುಪ್ರೀಂ ಕೋರ್ಟ್ ಏನು ಆ ತೀರ್ಪು ಕೊಡ್ತಲ್ಲ ಅದೇ ಅಂತಿಮ, ಮತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ಇದು ಅಂತಿಮ ಮಾನವೀಯ ನ್ಯಾಯಾಲಯ. ಅಮೇರಿಕೆಯ ಸರ್ವೋಚ್ಚ ನ್ಯಾಯಾಲಯಕ್ಕಿಂತಲೂ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಹೆಚ್ಚು ವ್ಯಾಪಕವಾದ ಮಾನವೀಯ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಸಂವಿಧಾನದ 132ರಿಂದ 136 ಅನುಚ್ಛೇದಗಳು ಸರ್ವೋಚ್ಚ ನ್ಯಾಯಾಲಯದ ಮಾನವೀಯ ಅಧಿಕಾರ ವ್ಯಾಪ್ತಿಯನ್ನು ಕುರಿತು ವಿವರಣೆಯನ್ನು ನೀಡ್ತದೆ. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪಿನ ವಿರುದ್ಧ ಮನವಿಗಳನ್ನು ಸ್ವೀಕರಿಸಲಾರದು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾದ ಮನವಿಗಳನ್ನು ಈ ಕೆಳಕಂಡಂತೆ ವರ್ಗೀಕರಿಸ್ಬೋದು. ಮೊದಲನೇದೇನು, ಸಂವಿಧಾನಾತ್ಮಕವಾಗಿರತಕ್ಕಂತಹ ತಂಟೆಗಳು. ಯಾವುದಾದರೂ ನಾಗರಿಕ ಹಾಗೂ ಫೌಜದಾರಿ ಕಲಹಗಳಲ್ಲಿ ಸಂವಿಧಾನ ಅರ್ಥೈಸುವ ಮೂಲಭೂತವಾದ ಕಾನೂನಿನ ಪ್ರಶ್ನೆ ಇದ್ದಾಗ ಅದನ್ನು ಉಚ್ಚ ನ್ಯಾಯಾಲಯವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವ ಅರ್ಹವಾದ ಕಟ್ಟಲೆ ಎಂದು ಪ್ರಮಾಣ ಪತ್ರ ನೀಡುತ್ತದೆ. ಅಂಥ ಮನವಿಗಳನ್ನು ಸರ್ವೋಚ್ಚ ನ್ಯಾಯಾಲಯ ಸ್ವೀಕರಿಸಿ ಬಗೆಹರಿಸ್ತದೆ. ಸಂವಿಧಾನದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪು ಅಂತಿಮವಾಗಿರ್ತದೆ. ಇನ್ನು ಎರಡನೇದು ಸ್ವಿಲ್ ಪ್ರಕರಣಗಳು, ಸ್ವಿಲ್ ಕೇಸಸ್. ಇಲ್ಲಿ ಉಚ್ಚ ನ್ಯಾಯಾಲಯಗಳು ನಿರ್ಣಯಿಸಿದ ಎಲ್ಲ ನಾಗರಿಕ ಪ್ರಕರಣಗಳನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಬೇಕಾದರೆ ಉಚ್ಚ ನ್ಯಾಯಾಲಯವು ಈ ಕೆಳಕಂಡಂತೆ ಪ್ರಮಾಣ ಪತ್ರ ನೀಡಬೇಕು. ಮೊದಲನೇದೇನಪ್ಪ ಅಂದರೆ ಪ್ರಕರಣವು ನೇರವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಆಸ್ತಿಯ ಬಗ್ಗೆ ಮಹತ್ವ ಸ್ವರೂಪದ ಬೇಡಿಕೆಯಾಗಿದ್ದರೆ.
ಇನ್ನು ಎರಡನೇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳಲು ಯೋಗ್ಯವಾದ ಪ್ರಕರಣವೆಂದು ಉಚ್ಚ ನ್ಯಾಯಾಲಯ ಪ್ರಮಾಣ ಪತ್ರವನ್ನು ಕೊಟ್ಟರೆ, ಶಿಫಾರಸು ಮಾಡಿದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳಲು ಬರುವುದು. ಇನ್ನು ಮೂರನೇದು ಅಪರಾಧಿ ಪ್ರಕರಣಗಳು ಕುರಿತು ಉಚ್ಚ ನ್ಯಾಯಾಲಯ ತೀರ್ಪಿನ ವಿರುದ್ಧ ಸಂವಿಧಾನದ 134ನೇ ಅನುಚ್ಛೇದದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ಬರುವುದು. ಅವು ಯಾವ್ಯಾವಪ್ಪ ಅಂತಂದರೆ, ಕೆಳಗಿನ ನ್ಯಾಯಾಲಯವಾದ ಸೆಷನ್ಸ್ ಅಂದರೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ನಿರ್ದೋಷಿ ಎಂದು ನಿರ್ಣಯಿಸಿದ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯ ಅಪರಾಧಿ ಎಂದು ನಿರ್ಣಯಿಸಿ ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ. ಎರಡನೇದು, ಕೆಳಗಿನ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣವನ್ನು ಉಚ್ಚ ನ್ಯಾಯಾಲಯ ತನ್ನೆಡೆಗೆ ತರಿಸಿಕೊಂಡು ಅಪಾದಿತನನ್ನು ಅಪರಾಧಿ ಎಂದು ನಿರ್ಣಯಿಸಿ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ. ಮೂರನೇದು, ಯಾವುದೇ ಪ್ರಕರಣವು ಮನವಿಗೆ ಯೋಗ್ಯವಾಗಿದೆ ಎಂದು ಉಚ್ಚ ನ್ಯಾಯಾಲಯವು ಶಿಫಾರಸು ಮಾಡಿದರೆ ಪಾರ್ಲಿಮೆಂಟು ಕಾಯ್ದೆಯನ್ನು ಪಾಸು ಮಾಡಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಹೆಚ್ಚಿಸಬಹುದು. ಹೀಗೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದನ್ನು ಹೊರತುಪಡಿಸಿ ರಿಟ್ ಹೊಡಿಸಲು ಪಾರ್ಲಿಮೆಂಟ್ ಮತ್ತು ಕಾಯ್ದೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು. ಇನ್ನು 4ನೇ ಅಧಿಕಾರ ಏನಪ್ಪ ಅಂತಂದ್ರೆ, ಮನವಿ ಮಾಡಿಕೊಳ್ಳಲು ವಿಶೇಷ ಪರವಾನಗಿ ಕೊಡುವ ಅಧಿಕಾರ. ಸಂವಿಧಾನದ 136ನೇ ಅನುಚ್ಛೇದದ ಪ್ರಕಾರ ಯಾವುದೇ ನ್ಯಾಯಾಲಯವಾಗಲಿ ಅಥವಾ ನ್ಯಾಯಮಂಡಳಿಗಳಾಗಲಿ ಕೊಟ್ಟ ತೀರ್ಪಿನ ವಿರುದ್ಧ ಮನವಿ ಮಾಡಿಕೊಳ್ಳಲು ಸರ್ವೋಚ್ಚ ನ್ಯಾಯಾಲಯವು ಅನುಮತಿಯನ್ನು ನೀಡಬಹುದು. ಆದರೆ ಮಿಲಿಟರಿ ನ್ಯಾಯ ಮಂಡಳಿ ತೀರ್ಪಿನ ವಿರುದ್ಧ ಮನವಿ ಅರ್ಪಿಸಲು ಪರವಾನಗಿ ಕೊಡುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ. ಮಿಲಿಟರಿಗೆ ಸಂಬಂಧಪಟ್ಟಂತೆ ಇಲ್ಲ. ಸರ್ವೋಚ್ಚ ನ್ಯಾಯಾಲಯವು ಮನವಿ ಮಾಡಿಕೊಳ್ಳಲು ಪ್ರಮಾಣ ಪತ್ರ ಅಥವಾ ಶಿಫಾರಸು ಪತ್ರ ಕೊಡಲು ಉಚ್ಚ ನ್ಯಾಯಾಲಯ ನಿರಾಕರಿಸಿದಾಗ ವಿಶೇಷ ಪರವಾನಗಿಯನ್ನು ಸರ್ವೋಚ್ಚ ನ್ಯಾಯಾಲಯ ಕೊಡಬಹುದು. ಇನ್ನು 5ನೇದು ಏನಪ್ಪ ಅಂದರೆ, ಸರ್ವೋಚ್ಚ ನ್ಯಾಯಾಲಯದ ಸಲಹಾ ಕಾರ್ಯಗಳು. ಸಂವಿಧಾನದ ಪ್ರಕಾರ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಕೆಲವೊಂದು ಮಹತ್ವದ ಕಾಯ್ದೆಯನ್ನು ಪ್ರಶ್ನೆಗಳನ್ನು ಒಳಗೊಂಡ ವಿಷಯಗಳನ್ನು ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಪಡೆಯುವ ಅಧಿಕಾರ ಉಂಟು. ಅಂಥ ವಿಷಯಗಳ ಬಗ್ಗೆ ಸಲಹೆ ಕೊಡುವುದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಡ್ಡಾಯವಾಗಿದೆ. ಆದರೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ರಾಷ್ಟ್ರಪತಿಗಳಿಗೆ ಬಂಧನಕಾರಿಯಾದುದಲ್ಲ. ಅವರು ಅದನ್ನು ಅನುಸರಿಸಬಹುದು ಅಥವಾ ಬಿಡಬಹುದು. ಅದು ಅವರ ವಿವೇಚನಾಧಿಕಾರ. ಸಾಮಾನ್ಯವಾಗಿ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ರಾಷ್ಟ್ರಾಧ್ಯಕ್ಷ ಸರ್ವೋಚ್ಚ ನ್ಯಾಯಾಲಯ ಸಲಹೆಯನ್ನು ಕೇಳುತ್ತಾರೆ. ಯಾವುದೇ ಒಂದು ವಿಧೇಯಕವು ಸಂವಿಧಾನಬದ್ಧವಾಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಅವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಪಡೆಯಬಹುದು. ಇನ್ನು 6ನೇದು ಅಧಿಕಾರ ಅಂದರೆ ನಿರ್ಣಯ ಪುನರ್ ಪರಿಶೀಲನಾ ಅಧಿಕಾರ. ಸಂವಿಧಾನದ 137ನೇ ಅನುಚ್ಛೇದದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಪ್ರಕರಣದಲ್ಲಿ ತಾನು ಕೊಟ್ಟ ತೀರ್ಪನ್ನು ಪುನಃ ಪರಿಶೀಲಿಸುವ ಅಧಿಕಾರವನ್ನು ಹೊಂದಿದೆ. ಸರ್ವೋಚ್ಚ ನ್ಯಾಯಾಲಯವು ಅಂತಿಮ ಮನವಿಯ ನ್ಯಾಯಾಲಯ ಆಗಿರುವುದರಿಂದ ಅದರ ತೀರ್ಪಿನ ವಿರುದ್ಧ ಬೇರೆ ಯಾವ ನ್ಯಾಯಾಲಯಕ್ಕೂ ಮನವಿಯನ್ನು ಸಲ್ಲಿಸಲು ಬರುವುದಿಲ್ಲ. ಆದ್ದರಿಂದ ಆ ತೀರ್ಪನ್ನು ಅದಕ್ಕೆ ಪುನರ್ ಪರಿಶೀಲಿಸುವಂತೆ ಮನವಿ ಮಾಡಿಕೊಳ್ಳಬಹುದು. ಈ ನ್ಯಾಯಾಲಯವು ತೀರ್ಪು ಕೊಟ್ಟ 30 ದಿನಗಳ ಒಳಗಾಗಿ ಪುನರ್ ಪರಿಶೀಲನೆ ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಿಜಿಸ್ಟ್ರಾರ್ನ ಕಡೆಗೆ ಸಲ್ಲಿಸಬಹುದು. ಇನ್ನು 7ನೇದು ನ್ಯಾಯಾಂಗೀಯ ವಿಮರ್ಶಾಧಿಕಾರ. ಸರ್ವೋಚ್ಚ ನ್ಯಾಯಾಲಯ ಒಂದು ಪ್ರಮುಖ ಕಾರ್ಯವೆಂದರೆ ಸಂವಿಧಾನವನ್ನು ಅರ್ಥೈಸುವುದು ಹಾಗೂ ರಕ್ಷಿಸುವುದಾಗಿದೆ. ಅದಲ್ಲದೆ ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ರಕ್ಷಕನಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಈ ಕಾರ್ಯವನ್ನು ನಿರ್ವಹಿಸುವಲ್ಲಿ ಅದು ನ್ಯಾಯಾಂಗೀಯ ವಿಮರ್ಶೆ ಅಧಿಕಾರವನ್ನು ಚಲಾಯಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡರೆ ಸಂಸತ್ತಿನ ಕಾಯ್ದೆಯು ಸಂವಿಧಾನಬದ್ಧವಾಗಿದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವುದು. ಯಾವುದಾದರೂ ಸಂಸತ್ತಿನ ಕಾಯ್ದೆಯು ಸಂವಿಧಾನ ಮಿತಿಯನ್ನು ಉಲ್ಲಂಘಿಸಿದ್ದರೆ ಅಂಥ ಕಾಯ್ದೆಯನ್ನು ಸಂವಿಧಾನ ಬಾಹಿರ ಎಂದು ಘೋಷಿಸುವ ಅಧಿಕಾರವನ್ನು ನ್ಯಾಯಾಂಗೀಯ ವಿಮರ್ಶಾ ಅಧಿಕಾರವೆನ್ನುವರು. ಕೇಂದ್ರ ಹಾಗೂ ರಾಜ್ಯ ಶಾಸಕಾಂಗಗಳ ಕಾಯ್ದೆಗಳನ್ನು ಹಾಗೂ ಕೇಂದ್ರ ಹಾಗೂ ರಾಜ್ಯ ಕಾರ್ಯಾಂಗಗಳ ಆಜ್ಞೆಗಳನ್ನು ಸಂವಿಧಾನಬದ್ಧವಾಗಿವೆ ಇಲ್ಲವೋ ಎಂಬುದನ್ನು ನಿರ್ಣಯಿಸುವ ಅಧಿಕಾರ ನ್ಯಾಯಾಂಗೀಯ ವಿಮರ್ಶಾ ಅಧಿಕಾರವಾಗಿದೆ. ಒಂದು ವೇಳೆ ಕಾಯ್ದೆಯ ಸಂವಿಧಾನಬದ್ಧತೆಯನ್ನು ನ್ಯಾಯಾಲಯವು ನಿರ್ಣಯಿಸಬೇಕಾದರೆ ಯಾರಾದರೂ ಕೋರ್ಟಿಗೆ ಮನವಿ ಸಲ್ಲಿಸಬೇಕು. ಸರ್ವೋಚ್ಚ ನ್ಯಾಯಾಲಯವನ್ನು ತನ್ನಿಂದ ತಾನೇ ವಿಚಾರಣೆ ಮಾಡುವುದಿಲ್ಲ. ಗೋಲಕನಾಥ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಲಾದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿಯ ಅಧಿಕಾರವಿಲ್ಲೆಂದು ತೀರ್ಪಿತ್ತು. ಆ ಕಾಯ್ದೆಯನ್ನು ಸಂವಿಧಾನ ಬಾಹಿರ ಎಂದು ಘೋಷಿಸಿತು. ಮುಂದೆ ಕೆಲವು ದಿನಗಳಲ್ಲಿ ಕೇಂದ್ರ ಸರ್ಕಾರ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿತು. ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳಲಾಯಿತು ಬಯಸಿತು. ಅದಕ್ಕಾಗಿ ಸಂಸತ್ತು ಬ್ಯಾಂಕುಗಳ ರಾಷ್ಟ್ರೀಕರಣ ಕಾಯ್ದೆಯನ್ನು ಪಾಸು ಮಾಡಿತು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾದ ಮನವಿಗಳ ಮೇರೆಗೆ ಸರ್ಕಾರವು ನಿರ್ಣಯವು ಸಂವಿಧಾನ ಬಾಹಿರವೆಂದು ಘೋಷಿಸಿತು. ಗೋಲಕನಾಥ್ ಪ್ರಕರಣದಲ್ಲಿ ನ್ಯಾಯಾಲಯ ಕೊಟ್ಟ ತೀರ್ಪನ್ನು ರದ್ದುಪಡಿಸುವ ಸಲುವಾಗಿ ಸಂವಿಧಾನ 24, 25, 26ನೇ ತಿದ್ದುಪಡಿಗಳನ್ನು ಮಾಡಲಾಯಿತು. ಹೀಗೆ
ಇನ್ನು ನ್ಯಾಯಾಂಗೀಯ ಕ್ರಿಯಾಶೀಲತೆ. ಭಾರತೀಯ ರಾಜ್ಯ ನೀತಿ ಭಾರತೀಯ ರಾಜ್ಯ ನೀತಿ ವ್ಯವಸ್ಥೆಯಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವ ಪಡೆದಿದೆ. ಸಂವಿಧಾನವನ್ನು ಅರ್ಥೈಸುವಲ್ಲಿ, ರಕ್ಷಿಸುವಲ್ಲಿ ಹಾಗೂ ಹಕ್ಕುಗಳ ರಕ್ಷಣೆಯಲ್ಲಿ ಸುಪ್ರೀಂ ಕೋರ್ಟ್ನ ಪಾತ್ರ ಉಲ್ಲೇಖನೀಯ. ಪ್ರಸ್ತುತ ನ್ಯಾಯಾಂಗೀಯ ಕ್ರಿಯಾಶೀಲತೆ ಬಗೆಗೆ ವಿವರಣೆ ಇದೆ. ಆಂಗ್ಲ ಭಾಷೆಯಲ್ಲಿ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಎನ್ನುವರು. ನ್ಯಾಯಾಂಗೀಯ ಕ್ರಿಯಾಶೀಲತೆಯು ಸಾಮಾನ್ಯ ನ್ಯಾಯಾಂಗೀಯ ಚಟುವಟಿಕೆಗಳಿಂದ ಭಿನ್ನವಾದ ಪರಿಕಲ್ಪನೆಯಲ್ಲ. ಆ್ಯಕ್ಟಿವಿಸಮ್ ಅಂದರೆ ಕ್ರಿಯಾಶೀಲವಾಗಿರುವುದು, ನಿರ್ಣಯಗಳೊಂದಿಗೆ ಕಾರ್ಯಗಳನ್ನು ಮಾಡುವುದು, ಕಾಲಕ್ಕೆ ತಕ್ಕಂತೆ ನಿರ್ಣಯಗಳನ್ನು ನೀಡುವುದು. ನ್ಯಾಯಾಂಗೀಯ ಕ್ರಿಯಾಶೀಲತೆಯ ಹಿನ್ನೆಲೆಯನ್ನು ನೋಡುವುದಾದರೆ, ದೇಶದಲ್ಲಿ ಭ್ರಷ್ಟಾಚಾರ ಎಲ್ಲ ರಂಗಗಳಲ್ಲೂ ಆವರಿಸಿದಾಗ, ಪ್ರಜಾಪ್ರಭುತ್ವ ನೀತಿಗಳು ಪರಂಪರೆಗಳು ಗಾಳಿಗೆ ತೂರಿದಾಗ, ಜನಸಾಮಾನ್ಯರ ಅನ್ಯಾಯಗಳನ್ನು ಕೇಳುವವರು ಯಾರೂ ಇಲ್ಲದಾದಾಗ, ನ್ಯಾಯಾಂಗ ನೀಡಿದ ಕೆಲವು ತೀರ್ಪುಗಳು ಹೊಸ ಬೆಳಕು ಗಾಳಿ ತುಂಬಿದವು. ಜೈನ್ ಹವಾಲಾ, ಚಂದ್ರಸ್ವಾಮಿ ಪ್ರಕರಣಗಳು, ಪರಿಸರದ ಹಾಳಾಗುವಿಕೆ ಸಂಬಂಧ ನ್ಯಾಯಾಲಯಗಳು ತೀರ್ಪುಗಳು ಐತಿಹಾಸಿಕ ಎನಿಸಿದವು. ಹಾಗೆಯೇ ಲಾಲು ಮೇವು ಹಗರಣ, ಲಾಖುಬಾಯಿ ಪಾಠಕ್ ಮೋಸ, ಸೇಂಟ್ ಕಿಟ್ಸ್ ಫೋರ್ಜರಿ ಪ್ರಕರಣಗಳು ಹೊರಬಂದವು. ಇನ್ನು ಇದರ ಅರ್ಥವನ್ನು ನಾವು ನೋಡೋದಾದರೆ, ನ್ಯಾಯಾಂಗ ಕ್ರಿಯಾಶೀಲತೆ ಅರ್ಥವನ್ನು ನೋಡೋದಾದರೆ, ಜನತೆಯ ಸಲುವಾಗಿ ಭಾರತದ ಸಂವಿಧಾನದಿಂದ ವಹಿಸಿದ ಜವಾಬ್ದಾರಿಗಳನ್ನು ರಾಜ್ಯ ನಿರ್ವಹಿಸುವ ಸಂಬಂಧ ನ್ಯಾಯಾಲಯವು ಒತ್ತಾಯಪಡಿಸುವುದು ನ್ಯಾಯಾಂಗೀಯ ಕ್ರಿಯಾಶೀಲತೆಯಾಗಿದೆ. ಇಲ್ಲಿ ಪ್ರೊಫೆಸರ್ ಉಪೇಂದ್ರ, ಪ್ರಖ್ಯಾತ ನ್ಯಾಯಾಂಗೀಯ ಲೇಖಕರ ಪ್ರಕಾರ ಹೇಳ್ತಾರೆ, ನ್ಯಾಯಾಂಗೀಯ ಕ್ರಿಯಾಶೀಲತೆಯು ಒಂದು ರೀತಿಯ ಚಲನಾತ್ಮಕತೆಯುಳ್ಳದ್ದಾಗಿದೆ. ಸಾಮಾಜಿಕ ಕಲ್ಯಾಣ ಹಾಗೂ ಮಾನವ ಹಕ್ಕುಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರುವ ಪರಿಕಲ್ಪನೆ ಸಾಮಾಜಿಕ ಕರ್ತವ್ಯಗಳನ್ನು ತೀವ್ರ ಚಾಲನೆಗೊಳಿಸುವುದು ಅಂತ ಹೇಳ್ತಾರೆ. ನ್ಯಾಯಾಂಗ ಕ್ರಿಯಾಶೀಲತೆ ಹೊರಬರಲು ಮುಖ್ಯ ಕಾರಣವೇನೆಂದರೆ, ಸಂಸತ್ತು ಹಾಗೂ ಕಾರ್ಯಾಂಗಗಳು ಸಾರ್ವಜನಿಕ ಜೀವನದ ಪ್ರಾಮಾಣಿಕತೆಯ ರಕ್ಷಕರು. ಯಾರು ಅಪ್ರಾಮಾಣಿಕರೋ, ಯಾರು ಭ್ರಷ್ಟಾಚಾರಿಗಳೋ, ಯಾರು ಮೋಸಗಾರರೋ ಅವರುಗಳ ಮುಖವಾಡಗಳನ್ನು ಬಯಲು ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಅವರೇ ಮೇಲಿನವರೊಂದಿಗೆ ರಾಜಿಯಾದರೆ ಅಥವಾ ರಾಜಕೀಯಕರಣಗೊಳಿಸಿದರೆ ನ್ಯಾಯಾಂಗದ ಹಸ್ತಕ್ಷೇಪ ಅನಿವಾರ್ಯವಾದ ಹಿನ್ನೆಲೆಯಲ್ಲಿ ನ್ಯಾಯಾಂಗೀಯ ಕ್ರಿಯಾಶೀಲತೆ ಉದಯವಾಯಿತು. ಹವಾಲಾ ಪ್ರಕರಣದ ಹೊರಬಂದದ್ದು ನ್ಯಾಯಾಂಗದ ಒತ್ತಾಯದ ಮೂಲಕವೇ ಎನ್ನಬಹುದು. ಸರ್ಕಾರದ ಅಂಗಗಳಾದ ಶಾಸಕಾಂಗ ಹಾಗೂ ಕಾರ್ಯಾಂಗ ಉತ್ತಮ ಆಡಳಿತ, ಪಾರದರ್ಶಕ ಆಡಳಿತ, ವಿಳಂಬರಹಿತ ಆಡಳಿತ ನೀಡಲು ವಿಫಲರಾದಾಗ ನ್ಯಾಯಾಂಗ ಕ್ರಿಯಾಶೀಲತೆಯು ತನ್ನ ಕರ್ತವ್ಯಗಳನ್ನು ಮಾಡಲೇಬೇಕಾಯಿತು. ಇನ್ನು ನ್ಯಾಯಾಂಗ ಕ್ರಿಯಾಶೀಲತೆಯ ಮಹತ್ವದ ವಿಷಯಗಳು ಯಾವಪ್ಪ ಅಂತಂದು ನೋಡೋದಾದ್ರೆ, ಜೈಲಿನಲ್ಲಿರುವ ಅಪರಾಧಿತರ ಸಾವು, ವಧುಗಳ ದಹನ ಅಥವಾ ಶೋಷಣೆ, ನ್ಯಾಯಾಧೀಶರ ಜೈಲುಗಳ ದರ್ಶನ ಮಾಡಿದ ಪ್ರಸಂಗಗಳು, ಗಂಗಾ ನದಿಯ ಕಲ್ಮಶದ ಪ್ರಕರಣ, ತಾಜ್ ಮಹಲ್ ಕಲುಷಿತ ವಾತಾವರಣದಿಂದ ಸೌಂದರ್ಯನಾಶ, ಹವಾಲಾ ಪ್ರಕರಣ ಹಾಗೂ ಸರ್ಕಾರದ ಹಸ್ತಕ್ಷೇಪ, ನೌಕರಿಗಳಲ್ಲಿ ಮೀಸಲಾತಿ ವಿಷಯಗಳಲ್ಲಿ 49% ಮೀರಬಾರದು, CBI ಕಾರ್ಯಕಾರಿ ವಿಷಯಗಳಲ್ಲಿ ದುರ್ಬಲತೆಗಳು, ಕ್ಲೀನ್ ದೆಹಲಿ ಪ್ರಕರಣ ಕಲುಷಿತ ವಾತಾವರಣದಿಂದ ಮುಕ್ತಗೊಳಿಸುವುದು. ನೆಕ್ಸ್ಟ್, ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿ 2005ರಲ್ಲಿ ಉದಾಹರಣೆಗೆ ಬಿಹಾರ ವಿಧಾನಸಭೆ ವಿಸರ್ಜನೆ, ಇಂಥ ಹಲವಾರು ಪ್ರಕರಣಗಳು ನಾವು ಇಲ್ಲಿ ಕಾಣ್ತೀವಿ. ಇನ್ನು ಅನೇಕ ರಾಜಕಾರಣಿಗಳ ಶಿಕ್ಷೆಗೆ ಒಳಪಡಿಸಲಾಗಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳ್ತಾರೆ. ಅಂದರೆ ಸಾರ್ವಜನಿಕ ಹಿತಾಸಕ್ತಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಗೆ ಕನ್ನಡದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎನ್ನಲಾಗಿದೆ. ಯಾವುದೇ ವಿಷಯ ಸಮಾಜದ ಹಿತಾಸಕ್ತಿಯಿಂದ ಕೂಡಿರಬೇಕು. ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ದ ಇಂಟ್ರೆಸ್ಟ್ ಆಫ್ ದ ಸಿವಿಲ್ ಸೊಸೈಟಿ. ಸಾರ್ವಜನಿಕ ಹಿತಾಸಕ್ತಿ ಎಂದರೆ ನಾಗರಿಕ ಸಮಾಜದ ಹಿತಾಸಕ್ತಿ, ಅಂದರೆ ಎಲ್ಲರಿಗೂ ಒಳಿತಾಗುವುದು, ಸಾಮಾಜಿಕ ಆಳ್ಕೆ, ಸಮುದಾಯದ ಪ್ರಾತಿನಿಧ್ಯಕ್ಕೆ, ಸಾರ್ವಜನಿಕರ ಒಳಿತು ಅಥವಾ ಕಲ್ಯಾಣ ಎನ್ನಬಹುದು. ಸಾಮಾನ್ಯವಾಗಿ ರಾಜಕಾರಣಿಗಳು ಹಾಗೂ ನ್ಯಾಯವಾದಿಗಳು ಈ ಶಬ್ದವನ್ನು ಪದೇ ಪದೇ ಬಳಸುವರು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದನ್ನು ಸಂಕ್ಷಿಪ್ತವಾಗಿ PIL ಎನ್ನುವರು. PIL ಇದರ ಅರ್ಥ, ಸಾರ್ವಜನಿಕ ಹಿತಾಸಕ್ತಿಗಾಗಿ ನ್ಯಾಯಾಲಯವು ಆದೇಶ ನೀಡುವುದೇ
PIL ಎನಿಸುವುದು. ಇದು ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದ್ದು ಆಗಿರುತ್ತದೆ. ಉದಾಹರಣೆ, ದೆಹಲಿ ವಾತಾವರಣ ತೀವ್ರ ಕಲುಷಿತಗೊಂಡಾಗ ಯಾರಾದರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರೆ ನ್ಯಾಯಾಲಯ ಕಲುಷಿತ ವಾತಾವರಣ ನಿರ್ಮೂಲಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡುವುದು. ಸಾರ್ವಜನಿಕ ಹಿತಾಸಕ್ತಿ ಕಾಯ್ದೆ ಇತ್ತೀಚೆಗೆ ಉದಯಿಸಿದ ಪರಿಕಲ್ಪನೆಯಾಗಿದೆ. ಸಾರ್ವಜನಿಕ ಜೀವನ ತೊಂದರೆಗೊಳಗಾದಾಗ, ಜೀವ ನಿರ್ವಹಣೆ ಕಷ್ಟವಾದಾಗ ಸಾರ್ವಜನಿಕ ಹಿತಾಸಕ್ತಿ ಕಾಯ್ದೆ ಉಪಯೋಗವಾಗುವುದು. ಅರ್ಜಿದಾರನು ಸಾರ್ವಜನಿಕ ಕ್ಷೇಮ ವಿಷಯ ಎತ್ತಿಕೊಂಡು ಸಾಮೂಹಿಕ ಬಲದಿಂದ ಅರ್ಜಿ ಸಲ್ಲಿಸಿ ನ್ಯಾಯ ಪಡೆಯುವ ವಿಧಾನ. ಈ ಮೂಲಕ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವುದು, ಬಡವರಿಗೆ ಲಾಭವಾಗುವುದು. ಇದರ ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆಯನ್ನು ನೋಡೋದಾದರೆ, PILನ ಹಿನ್ನೆಲೆಯನ್ನು ನೋಡೋದಾದರೆ, ಹಿತಾಸಕ್ತಿ ಮೊಕದ್ದಮೆ 1960ರ ಸುಮಾರಿಗೆ ಬಾಲ್ಯಾವಸ್ಥೆಯಲ್ಲಿದ್ದಿತ್ತು. 80ರ ದಶಕದಲ್ಲಿ ಬದಲಾವಣೆಗೆ ದಾರಿಯಾಯಿತು. ಸುಪ್ರೀಂ ಕೋರ್ಟ್ನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾರಿ ಮಾಡಿತು. ಸಾರ್ವಜನಿಕ ಹಿತಾಸಕ್ತಿ ಕಡೆಗೆ ಲಕ್ಷ್ಯ ಕೊಡಹತ್ತಿತ್ತು. ಸಾರ್ವಜನಿಕರಿಗೆ ಕಾಯ್ದೆ ಲಾಭವಾಗತೊಡಗಿತು. 1980ಕ್ಕಿಂತ ಮೊದಲು ಏನಾದರೂ ಹಾನಿ ಸಂಭವಿಸಿದರೆ ಮಾತ್ರ ನ್ಯಾಯಾಲಯದ ಬಾಗಿಲಿಗೆ ಹೋಗಿ ನ್ಯಾಯ ಪಡೆಯುತ್ತಿದ್ದರು. ಅನಕ್ಷರಸ್ಥ ಜನರಿಗೆ ಹಕ್ಕುಗಳ ಬಗೆಗೆ ಅರಿವು ಅಷ್ಟು ಮೂಡಿರಲಿಲ್ಲ. ಆಂತರಿಕ ತುರ್ತು ಪರಿಸ್ಥಿತಿಯ ನಂತರ ಜನಸಾಮಾನ್ಯರಿಗೆ ನ್ಯಾಯ ಸಮೀಪವಾಗತೊಡಗಿತು. ನ್ಯಾಯಾಧೀಶರಾದ PN ಭಗವತಿ ಹಾಗೂ ನ್ಯಾಯಾಧೀಶರಾದ VR ಕೃಷ್ಣ ಅಯ್ಯರ್ PIL ಶಿಲ್ಪಿಗಳು. ಸುಪ್ರೀಂ ಕೋರ್ಟ್ನ ಜನಪರವಾಗಿದೆ. ಭಾರತೀಯ ಯಾವುದೇ ನಾಗರಿಕರು, ಗ್ರಾಹಕ ಸಂಘಗಳು ಅನ್ಯಾಯವಾದರೆ ನ್ಯಾಯಾಲಯದ ಬಾಗಿಲು ತಟ್ಟಬಹುದಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಕೂಡಿದ ಸಮಸ್ಯೆಗಳು ಅನ್ಯಾಯವಾಗಿದ್ದರೆ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ದಾವೆ ಹೂಡಬಹುದು. PILದ ಮುಖ್ಯಾಂಶಗಳು. ಮೊದಲನೇದೇನಪ್ಪ ಅಂದ್ರೆ, ಜನಸಾಮಾನ್ಯರ ಕಲ್ಯಾಣದ ಉದ್ದೇಶವನ್ನು PIL ಹೊಂದಿದೆ. ಎರಡನೇದ್ದು, ವೈಯಕ್ತಿಕ ಹಿತಾಸಕ್ತಿ ಇರುವುದಿಲ್ಲ. ಮುಖ್ಯವಾಗಿ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಅಡಗಿರ್ತದೆ. ಮೂರನೇದ್ದು, ರಾಜ್ಯ ಹೈಕೋರ್ಟ್ ಹಾಗೂ ಕೇಂದ್ರ ಸುಪ್ರೀಂ ಕೋರ್ಟ್ಗಳಲ್ಲಿ ಮಾತ್ರ PIL ಅರ್ಜಿ ಸಲ್ಲಿಸಬಹುದು. ನಾಲ್ಕನೇದು, ಸಾರ್ವಜನಿಕ ಹಿತಾಸಕ್ತಿ ಹೊಂದಿದ ಯಾವುದೇ ವ್ಯಕ್ತಿಯನ್ನು ಅರ್ಜಿ ಸಲ್ಲಿಸಬಹುದು. ಐದನೇದು, ಸಾರ್ವಜನಿಕರಲ್ಲಿ ಹಕ್ಕುಗಳ ಬಗೆಗೆ ಜಾಗೃತಿ ಮೂಡಿಸಲು ಸಹಾಯಕವಾಗಿದೆ. ಆರನೇದು, ಮೂಲಭೂತ ಹಕ್ಕುಗಳ ವ್ಯಾಪ್ತಿ ವಿಸ್ತಾರವಾಗಿದೆ. ಏಳನೇದು, ಶಾಸಕಾಂಗ ಹಾಗೂ ಕಾರ್ಯಾಂಗ ಜವಾಬ್ದಾರಿ ನಿರ್ವಹಿಸಲು PIL ಅನುಕೂಲಕರವಾಗಿದೆ. ಎಂಟನೇದು, ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಪೂರಕವಾಗಿದೆ. ಒಂಬತ್ತನೇದು, PIL ಸಲ್ಲಿಸುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹಕ್ಕೆ ನೈಜವಾದ ಗುರಿ ಹಿತಾಸಕ್ತಿ ಇರಬೇಕು. ಇದರಿಂದ ಸಾರ್ವಜನಿಕ ಕಲ್ಯಾಣ ಆಗ್ತದೆ. ಇನ್ನು 10ನೇದು, PILದಿಂದ ಸಾರ್ವಜನಿಕ ಕರ್ತವ್ಯಕ್ಕೆ ಭಂಗ ಉಂಟಾಗಬಾರದು. 11ನೇದು, ವೈಯಕ್ತಿಕ ಹಿತಾಸಕ್ತಿ PILನಲ್ಲಿ ಇರಬಾರ್ದು. 12ನೇದು, ಪತ್ರ ಬರೆಯುವ ಮೂಲಕ ಅಥವಾ ಅರ್ಜಿ ಸಲ್ಲಿಸಿ PIL ಹಾಕಬಹುದು. 13ನೇದು, ಸರ್ಕಾರ ಅಥವಾ ಹಕ್ಕುಗಳ ಉಲ್ಲಂಘನೆಯಿಂದ ಅನ್ಯಾಯವಾಗಬಾರದು. ಹೀಗೆ ಈ PIL ಬಗ್ಗೆ ನಾವು ಕಾಣ್ತೀವಿ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯಿತು.